Hi, welcome to my dear students. ಹಾಗೂ ವಿ ಕರ್ನಾಟಕ ಅಪ್ಡೇಟ್ಸ್ ಚಾನಲ್ಗೂ ಸುಸ್ವಾಗತ. ಈಗ ಸೆಕೆಂಡ್ PU 2025 ಎಕ್ಸಾಮ್ ಬಗ್ಗೆ ಕುರಿತು ಯಾವ ಸಬ್ಜೆಕ್ಟ್ ಎಷ್ಟು ಅಂಕಕ್ಕೆ ಪಾಸಿಂಗ್ ಮಾರ್ಕ್ಸ್, ಈ ವರ್ಷ ಪ್ರತಿಯೊಬ್ಬ ವಿದ್ಯಾರ್ಥಿನಿಯರು ಪಾಸ್ ಆಗ್ತಾರಾ, ಯಾವ ಸಬ್ಜೆಕ್ಟ್ ಓದ್ರಿ ಪಾಸ್ ಮಾಡಬಹುದು ಅನ್ನುವ ಡೌಟ್ಸ್ ಎಲ್ಲ ಕ್ಲಾರಿಫೈ ಮಾಡ್ಕೊಂಡು ಬರೋಣ. ಪ್ಲೀಸ್ ನೀವು ಏನಾದರೂ ನಮ್ಮ ಚಾನಲ್ ಅನ್ನು ಮೊದಲನೇ ಬಾರಿ ವಿಸಿಟ್ ಮಾಡ್ತಾ ಇದ್ದರೆ ಪ್ಲೀಸ್ ಡೂ ಚಾನಲ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ವಿತ್ ಮೋರ್ ಫ್ರೆಂಡ್ಸ್ ಶೇರ್, ಹೆಲ್ಪ್ ಆಗುತ್ತೆ. ತಪ್ಪದ ಕೊನೆಯವರೆಗೂ ನೋಡಿ. ಸೆಕೆಂಡ್ PU 2025 ವಿದ್ಯಾರ್ಥಿನಿಯರೇ, ಓಕೆ. ಈಗ ಫಸ್ಟ್ ಆಫ್ ಆಲ್ ವಿದ್ಯಾರ್ಥಿನಿಯರ ಡೌಟ್ ಏನಪ್ಪ ಅಂದರೆ, ಸರ್ ನಾನು ಈ ಬಾರ್ 2025 ಇಸ್ವಿಯ ಪ್ರಕಾರ ಬ್ಲೂ ಪ್ರಿಂಟ್ ಪ್ರಕಾರ ಈಗ ನಾನು 80 ಅಂಕಕ್ಕೆ ಪೇಪರ್ ಇದ್ದರೆ ಕ್ವಶನ್ ಪೇಪರ್, ನಾನು ಆನ್ಸರ್ ಬುಕ್ಲೆಟ್ ಅಲ್ಲಿ ಬಂದಿರೋದು ಕೇವಲ 22 ಮಾರ್ಕ್ಸ್ಗೆ ಅಷ್ಟೇ ಸರ್ ಅಂತ ಇದೆ. ಓಕೆ, ಈಗ ಆ ಹುಡುಗ ಫಾರ್ ಎಕ್ಸಾಂಪಲ್ 22 ಅಂಕಕ್ಕೆ 22 ಅಂಕ ಕರೆಕ್ಟ್ ಇದ್ದರೆ ಅಂದ್ಕೊಳ್ಳೋಣ, ಇದೆ. ಆದರೆ ಇನ್ನು 2 ಅಂಕ ಬೇಕು. ಏಕೆ? ಪಾಸ್ ಆಗಬೇಕು ಅಂದರೆ 24 ಪಾಸಿಂಗ್ ಮಾರ್ಕ್ಸ್, 80ಕ್ಕೆ 24 ಅನ್ನ ಮಾತು. ಹಾಗಾದರೆ ಈಗ ವಿದ್ಯಾರ್ಥಿಗಳೇ ಪ್ರತಿಯೊಬ್ಬರು ಏನು ಮಾಡ್ತಿದ್ದಾರೆ, ಪಾಸಿಂಗ್ ಮಾರ್ಕ್ಸ್ ಎಷ್ಟು ಅಂತ ತಿಳಿದುಕೊಳ್ಳಾರ್ದೆ ಅವರು ಕೇವಲ ಸ್ವಲ್ಪ ಪೇಜಸ್ ಬರೆದು ಬಂದು ಅವರು ಏನು ಮಾಡ್ತಿದ್ದಾರೆ ಅಂದರೆ ಮತ್ತೆ ನೆಕ್ಸ್ಟ್ ಕಟ್ಕೊಂಡು ಬರ್ತಿದ್ದಾರೆ. ಹಾಗೆ ಮಾಡಬೇಡಿ. ಪ್ರತಿಯೊಬ್ಬರು ಪಾಸಿಂಗ್ ಮಾರ್ಕ್ಸ್ಗೆ ಇನ್ನೂ 10 ಹೆಚ್ಚು ಅಂಕ ಬರೆದು ಬನ್ನಿ. ನಿಮಗೆ ಧೈರ್ಯ ಇರುತ್ತೆ, ನಾನು ಪಾಸ್ ಆಗ್ತೀನಪ್ಪ ಈ ವರ್ಷ, ಮತ್ತೆ ಕಟ್ಕೊಂಡು ಬರೆಯೋದು ಅವಶ್ಯಕತೆ ಇರುವುದಿಲ್ಲ ಅನ್ನುವ ಒಂದು ಧೈರ್ಯ ಇರುತ್ತೆ. ಪಾಸಿಂಗ್ ಮಾರ್ಕ್ಸ್ 24 ಆದರೆ ನೀವು 34 ಅಂಕ ಅಥವಾ 35ಕ್ಕೆ ಬರೆದು ಬರಬೇಕು. ಏನಾದರೂ ಮಿಸ್ಟೇಕ್ಸ್ ಆದರೆ ಕೂಡ ನೀವು ಪಾಸ್ ಆಗೋದಂತ ಖಚಿತ 100% ಬರೆದು ಕೊಡ್ತೀನಿ, ಓಕೆ. ಇನ್ನು ನಂತರ ವಿದ್ಯಾರ್ಥಿಗಳ ಡೌಟ್, ಸರ್ ಈ ವರ್ಷ ಸೆಕೆಂಡ್ PU 2025 ಪ್ರತಿಯೊಬ್ಬ ವಿದ್ಯಾರ್ಥಿನಿಯರನ್ನು ತಪ್ಪದೆ ಪಾಸ್ ಮಾಡ್ತಾರಾ ಸರ್ ಅಂತ ಕ್ವಶನ್ ಕೇಳ್ತಾರೆ. ಯಾಕೆ ಕೇಳ್ತಾರೆ? ಅವರಿಗೆ ಆ ಡೌಟ್ ಇದ್ದೇ ಇರುತ್ತೆ. ನೋಡ್ರಿ ವಿದ್ಯಾರ್ಥಿಗಳೇ, ಪಾಸಿಂಗ್ ಮಾರ್ಕ್ಸ್ 24 ಆದ ಕಾರಣ ನೀವು 24ಕ್ಕಿಂತ ಇನ್ನೂ 5-6 ಅಂಕ ಕಡಿಮೆ ಬರೆದಿದ್ದರೆ ಪೇಪರ್ ಅಲ್ಲಿ 100ಗೆ 100% ಅವರು ನಿಮ್ಮನ್ನು ಪಾಸ್ ಮಾಡೋದೇ ಇಲ್ಲ. ಯಾಕೆ ಅಂದರೆ 24ಕ್ಕೆ ಏನೋ ಒಂದು 2 ತಪ್ಪಿ 3 ಮಾರ್ಕ್ಸ್ ಕಮ್ಮಿ ಇದ್ದರೆ ಪಾಸ್ ಮಾಡಬಹುದು, 90% ಹೇಳ್ಬಹುದು, ಇನ್ನು 10% ಗ್ಯಾರಂಟಿ ಕೊಡೋಕೆ ಆಗಲ್ಲ, ಓಕೆ. ಹಾಗೆ ಇನ್ನೂ ಕೆಲವು ಲೆಕ್ಚರರ್ಸ್ ಏನು ಮಾಡ್ತಿರ್ತಾರೆ, ಕರೆಕ್ಷನ್ ಮಾಡುವಾಗ ಹೋಗಲಿ ಬಿಡು, ನೆಕ್ಸ್ಟ್ ಟೈಮ್ ಕಟ್ಕೊಂಡು ಬರಿಬೇಕು ಇವನು, ಹಾಗಾದರೆ ಇವನಿಗೆ ಬುದ್ಧಿ ಬರುತ್ತೆ ಅಂತ ಆ ಲೆಕ್ಚರರ್ಸ್ ಕರೆಕ್ಷನ್ ಮಾಡುವಾಗ ಮಾರ್ಕ್ಸೇ ಹಾಕೋದಿಲ್ಲ, ಓಕೆ. ಹೇಗೆ ಬರೆದಿರ್ತಾನೋ ಅಷ್ಟೇ ಎಂಟ್ರಿ ಮಾಡ್ತಾರೆ. ಸರ್ ಈಗ 6 ಸಬ್ಜೆಕ್ಟ್ ಟೋಟಲ್ ಇರುವುದು ಹೌದು, ಹಾಗಾದರೆ ನಾನು 3 ಸಬ್ಜೆಕ್ಟ್ ಪಾಸ್ ಅಂತ 100ಗೆ 100% ಆಗ್ತೀನಿ, ಭಯನೇ ಇಲ್ಲ ಸರ್. ತುಂಬ ನಗು ಬರ್ತಿದೆ ಆ ಸಬ್ಜೆಕ್ಟ್ಗಳಿಗೆ, ಇನ್ನೂ 3 ಉಳಿದ ಸಬ್ಜೆಕ್ಟ್ಗಳಿಗೆ ಸ್ವಲ್ಪ ಭಯ ತುಂಬ ಆಗ್ತಿದೆ ಸರ್, ನಡುಗು ಬರ್ತಾ ಇದೆ ಅಂತ ಅಂದ್ಕೊಳ್ತಾ ಇದ್ದರೆ ವಿದ್ಯಾರ್ಥಿಗಳಿಗೆ, ನೀವು ಏನಾದರೂ ಅಪ್ಪಿತಪ್ಪಿ 2 ಸಬ್ಜೆಕ್ಟ್ಗಳಲ್ಲಿ 2ರಿಂದ 3 ಮಾರ್ಕ್ಸ್ ಕಮ್ಮಿ ಬಂದಿದ್ರು, ನಿಮ್ಮ ಅದೃಷ್ಟ ಚೆನ್ನಾಗಿದ್ದರೆ ಅವರು ಮಾರ್ಕ್ಸ್ ಹಾಕಿ ಪಾಸ್ ಮಾಡಿದ್ದೊಬ್ಬಬಹುದು. ನಿಮ್ಮ ಅದೃಷ್ಟ ಚೆನ್ನಾಗಿಲ್ಲ, ಅವರು ಮಾರ್ಕ್ಸ್ ಹಾಕಿಲ್ಲ ಅಂದರು, ಇನ್ನು ಏನು ಮಾಡೋಕ್ಕೆ ಆಗಲ್ಲ, ಇದು ಅಂತ ಖಂಡಿತ. ಇನ್ನೊಂದು ಸ್ಟೂಡೆಂಟ್ಸ್, ಈಗ ನಮ್ಮ ಚಾನಲ್ ಅಲ್ಲಿ SVY ಕರ್ನಾಟಕ ಅಪ್ಡೇಟ್ಸ್ನಲ್ಲಿ ಸೆಕೆಂಡ್ PU 2025 ರಿಸಲ್ಟ್ ದಿನಾಂಕ ಫೈನಲ್ ಆಯಿತು. 1000% ಫಿಕ್ಸ್ ನೋಡಿ ಪಕ್ಕ ಗ್ಯಾರಂಟಿ ಎನ್ನುವ ಒಂದು ವಿಡಿಯೋ ಬಗ್ಗೆ ಡಿಸ್ಕಸ್ ಮಾಡಿ ಈಗಾಗಲೇ ಅಪ್ಲೋಡ್ ಮಾಡಿದ್ದೇವೆ. ವಿಡಿಯೋಸ್ನಲ್ಲಿ ಹೋಗಿ ನೆಕ್ಸ್ಟ್ ಸ್ಕ್ರೋಲ್ ಮಾಡಿ ಆ ವಿಡಿಯೋವನ್ನು ನೋಡಿ, ನಿಮಗೆ ಪಕ್ಕ ಅಂದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇನ್ನು ಇಲ್ಲಿಗೆ ಈ ವಿಡಿಯೋ ಎಂಡ್ ಆಗ್ತಾ ಇದೆ. ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗೋಣ. ಆಲ್ ದ ಬೆಸ್ಟ್ ಸೆಕೆಂಡ್ PU 2025 ಕರ್ನಾಟಕದ ವಿದ್ಯಾರ್ಥಿಗಳಿಗೆ, ಓಕೆ. ಎಲ್ಲರೂ ತಪ್ಪದೆ
ಪಾಸ್ ಆಗಲಾರದೆ ಮತ್ತು ಇನ್ನೂ ಹೆಚ್ಚು ಅಂಕ ತರಬೇಕೆಂದು ಕೋಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್